ಹಜರತ್ ಸೈಯದ್ ಶಾ ಮುತ್ತು ಇವತ್ತು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದು ಇಷ್ಟೊತ್ತು ನೀವು ಬಂದವರಿಗೆ ನಮಗೆಲ್ಲರೂ ಆರೋ ಶಾಲ ನಾನು ಬೇಡ ಅಂತ ಹೇಳಿದ್ರು ತಂದಿರಿ. ಯಾಕಂದ್ರೆ ಬೆಂಗಳೂರಿಗೆ ಬಂದಿರಿ ತಂದಿರಿ, ಊರಿಗೆ ಬಂದಾಗ ದಯವಿಟ್ಟು ತರಬಾರ್ದು, ಕೈ ಮುಗಿತೀರಿ. ಎಲ್ಲರೂ ಯಾರಿಗೂ ಹೇಳಬಾರ್ದು, ತರೋದ್ರು ಹೇಳಬಾರ್ದು, ಏನೂ ಬೇಡ. ನೀವು ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ, ಇವತ್ತೇನು ಶಾಸಕನ ಮಾಡಿ ಮಂತ್ರಿ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮತಕ್ಷೇತ್ರಕ್ಕೆ ಮಂತ್ರಿ ಆಗಲೇಬೇಕು ಜಿಲ್ಲೆಗೆ ಅಂತ ಹೋರಾಟವನ್ನು ಮಾಡಿದವರು ಅಂತ ಒಂದು ಮತಕ್ಷೇತ್ರ. ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಧನ್ಯವಾದ ಹೇಳೋದು ಕಡಿಮೆ. ಈ ಉಸಿರಿರುವವರೆಗೆ ನಿಮ್ಮ ಕೃತಜ್ಞತೆ ಧನ್ಯವಾದಗಳು. ನಮ್ಮ ವಿದ್ಯಾರ್ಥಿ ನಿಮ್ಮ ಜೊತೆಗೆ ನಾನಿದೆ. ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಕೂಡ ಬಹಳಷ್ಟು ನಮ್ಮ ಚಂದ್ರಶೇಖರ್ ರಾಠೋಡ್ ಆಗಿರ್ಬೋದು, ನಮ್ಮ ಸಂತೋಷ್ ವಕ್ರಾಣಿ ಅವರು ಹೋದರು, ಸಂತೋಷ್ ವಕ್ರಾಣಿ ಅವರು ಆಗಿರ್ಬೋದು, ನಮ್ಮ ವಕೀಲರಾದಂಥ ನಮ್ಮ ರಾಠೋಡ್ ಅವರು, ನಮ್ಮ ಬದ್ನೂರವರು, ನಮ್ಮ ಮಲ್ಲಣ್ಣ ಎಲಿಗಾರ್ ಅವರು, ಅನೇಕ ಜನ ಬದಾಮಿ ಅಂತ ಬೇರೆ ಬೇರೆ ಕ್ಷೇತ್ರದಿಂದ ಕೂಡ ಬಹಳಷ್ಟು ಜನ ಏನು ತಾವು ಒತ್ತಡವನ್ನು ಸರ್ಕಾರದ ಮೇಲೆ ಇವತ್ತು ಹೇರಿದ್ರೇ ಇವತ್ತು ಈ ಮಂತ್ರಿ ಸ್ಥಾನ ಸಿಕ್ಕೈತಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ನಂದು ಪ್ರಯತ್ನ, ನನ್ನ ಕುಟುಂಬದ ಪ್ರಯತ್ನ ಬೇರೆ, ಆದರೆ ಜನರ ಒಂದು ಮನುಷ್ಯನಾಗಿ ನಾನು ಇವತ್ತು ಗುರುತಿಸ್ಕೊಂಡಂಥವು ಆ ಜನರಿಂದ ಬಂದಂಥವು ಮಂತ್ರಿ ಅಲ್ಲವಂದ್ರೆ ನಾನು ಅವಕಾಶ ಹೇಳ್ತೀನಿ. ಅದಕ್ಕೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಮಗೆಲ್ಲ ಅರ್ಪಿಸುತ್ತಾ, ನಮ್ಮ ವೇದಿಕೆ ಮೇಲೆ ಕೂತಂಥ ನಮ್ಮ ಶಾತನ್ನ ಸಿಂಪೂರ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ತಟಗಾರ್ ಅವರು, ನಮ್ಮ ದಲಿಗಳಾದಂಥ ರಾಜು ಬೋರಾ ಅವರು ಮತ್ತು ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು, ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೇಕಾರರ ಅಧ್ಯಕ್ಷರಾದಂಥ ಸನ್ಮಾನ್ಯ ವೆಂಕಟೇಶ್ ಸಾಕ ಅವರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶರಣಪ್ಪ ಅಂಗಾರ ಅವರು ಇರ್ಬೋದು, ಮತ್ತು ನಮ್ಮ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು. ಇತ್ತೀಚೆಗೆ ಸ್ನೇಹ ಹೆಂಗೆ ಇರ್ತಂದ್ರೆ ಸ್ನೇಹ ಜೀವ ಕುಡಿದು ಒಂದು ತಿಂಗಳ ಹಿಂದೆ MLA ಇದ್ದ ಇವತ್ತು ಮಂತ್ರಿ ಜೊತೆಗೆ ಅವರು ಅಷ್ಟೇ ಭಾಗ್ಯ. ಆ ಭಾಗ್ಯಕ್ಕೆ ಇವತ್ತು ಇವ್ರದ್ದು ಒಂದು ನನ್ನ ಜೊತೆಗೆ ನಿಂತು ಇವತ್ತವರೆಗೂ ಗಟ್ಟಿಯಾಗಿ ನಾನು ಎಷ್ಟು ಪ್ರಯತ್ನ ಮಾಡಿ ಬಿಟ್ಟಿರೋ ಗೊತ್ತಿಲ್ಲ. ಅದು ನಮ್ಮ ಸೋಮಣ್ಣ ಗಣಾಚಾರ್ಯ ಅವರು ನನಗಿಂತ ಹೆಚ್ಚು ಪ್ರಯತ್ನವನ್ನು ಮಾಡಿ ಮಂತ್ರಿ ಆಗಬೇಕಂತ ಗಟ್ಟಿ ಇರುವಂಥ ಮನುಷ್ಯ ಸೋಮನಾಥ ಗಣಾಚಾರ್ಯ ಅವರ ಮಾತನ್ನು ಹೇಳ್ತೀನಿ. ಮತ್ತು ನಮ್ಮ ಬಾಬುದ್ದೀನ್ ಕಾಜಿ ಸಾಹೇಬ್ ಇದ್ದಾರೆ, ನಮ್ಮ ಮಲ್ಲಣ್ಣ ಎಲಿಗಾರ್ ಇದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಬಸವರಾಜ್ ಗದ್ದಿಯವರು ಕೂಡ ಬಂದಿದ್ದಾರೆ. ಶಾಂತನ ಸಿಂಪೂರ್ ಅವರು ಫಸ್ಟ್ ಹೇಳಿ, ಶರಣಪ್ಪನವರು ಹೇಳಿದೆ, ನೀವು ಕೇಳಿಸ್ಕೊಳ್ಳೋಲ್ಲ, ನೀವು ಲಕ್ಷ ನಾನು ತಪ್ಪಾಗಿಲ್ಲ. ಅದಕ್ಕೆ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಗೊತ್ತಾ, ಪ್ರಯತ್ನ ವಿಫಲ ಆಗುವುದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಎಂದು. ಆ ಪ್ರಾರ್ಥನೆಯಿಂದ ನಾನು ನಡೆದಿದ್ದೀನಿ. ಇವತ್ತು ನಿಮ್ಗೆ ಒಂದು ಸತ್ಯ ಹೇಳ್ಬೇಕಂದ್ರೆ ಈ ವೇದಿಕೆ ಮ್ಯಾಗ ಇವತ್ತೇನಾದರೂ ಭಾಳ ಮಂದಿ ಸಹಜವಾಗಿ ಅವ ಏನಾಗ್ತಾನ, ನನ್ನವರು ಇದ್ರು, ಇಲ್ಲಿ ಮಕ್ಕಳೇ ಇದ್ರು, ಭಾಳ ಮಂದಿ ಇರ್ತಾರೆ, ಮಕ್ಕಳೇ ಕಾಯೇ ಬದಲ್ನೇ ಇರ್ತಾರೆ. ಅವನ್ ಭಾಳ ಮಂದಿ ನಾನು ಆಗ್ಬಾರ್ದಂತೂ TV ಒಳಗೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಹೊಯ್ಕೊಂಡು ಅಲ್ಲ. ನಾನು ಹೇಳ್ತಿರ್ತೀನಿ, ನಿಮ್ಗೆ ನೆನಪೈತೆ ಇಲ್ಲೋ, ಕೊಲ್ಲೂರು 100 ಜನ ಇದ್ರು ಕಾಯ ಹೋಗ್ಬಾರ್ದಲ್ಲ ಅಂತೇಳಿ. ಆ ಕಾಯ ಇದ್ದಾಗ ನಾನು ಯಾವಾಗೂ ಬರ್ತಾಯಿಲ್ಲ ಅನ್ಕೋದಿಲ್ಲ. ಇಲ್ಲಿ ಮಾತಾಡ್ತಾರೆ ಭಾಳ ಮಂದಿ ಹೇಳಿದ್ರು, ಮಂತ್ರಿ ಆದ್ರೆ ಹಂಗಾಗ್ಬಿಡುತ್ತೆ ಅಂತಂದ್ರೆ ಮಂದಿ ಜನ ನನಗೆ ಗೆಲ್ಸಿದ್ರು, ಹುಚ್ಚಂತ ಗೆಲ್ಸಿದ್ರು, ಶಾಲೆ ಅಂತ ಗೆಲ್ಸಿದ್ರು, ದಡ್ಡ ಅಂತ ಗೆಲ್ಸಿದ್ರು. ಅದಕ್ಕೆ ಅವರಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತಿದ್ರು ನಾನು ಯಾರಿಗೆ ಟಿಪ್ಪಣೆ ನಾನು ಇನ್ನೊಂದು ಇವತ್ತು ತ್ಯಾಗ ಮಾಡ್ತೀನಿ, ನಿಮಗೋಸ್ಕರ ಸಿಟ್ಟು ತ್ಯಾಗ ಮಾಡ್ಬೇಕು. ಯಾಕಂದ್ರೆ ನೀವು ಒಂದು ದೊಡ್ಡ ಅವಕಾಶ ಕೊಟ್ಟರೆ, ಈ ಅವಕಾಶ ಸಿಕ್ಕ ಹರನಾಗಿ ನಡ್ಕೊಂಡ್ರೆ ನೀವು ಒಪ್ಕೋತೀರಿ, ರಾಜ್ಯ ಜನತಾ ಒಪ್ಕೋತಾರ, ಮುಖ್ಯಮಂತ್ರಿಗಳು ಒಪ್ಕೋತಾರೆ. ಯಾಕಂದ್ರೆ ಒಬ್ಬ ನನ್ನ ಸರ್ಕಾರದ ಒಬ್ಬ ಪ್ರತಿನಿಧಿ, ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ನಾನು ಆ ಅರಿವು ಇಟ್ಕೊಂಡು ನಾನು ನಡಿಬೇಕಾಗತ್ತೆ. ಅದಕ್ಕೆ